ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮೊಸಪ್ಪು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಚಕೋತ ಸೊಪ್ಪು, ಪಾಲಕ್ ಸೊಪ್ಪು ಇಷ್ಟು ಸೊಪ್ಪನ್ನು ನೀಟಾಗಿ ಬಿಡಿಸಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಕ್ಲೀನಾಗಿ ತೊಳ್ಕೊಂಬಿಡೋಣ. ನಾನು ಮಸ್ತ್ ಬಿಟ್ಟೆ ಮಾಡೋದು, ಇದು ಮಿಕ್ಸಿಗೆ ಹಾಕಿ ಎಲ್ಲ ನಾನು ಇದನ್ನು ಮಾಡಲ್ಲ. ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ 1 ಬಟ್ಲು, ಒಂದು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಟೊಮ್ಯಾಟೊ, 1-2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೀಟಾಗಿ ತೊಗರಿಬೇಳೆನ ತೊಳ್ಕೊಂಡಿದ್ದೀನಿ. ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ. ಆಮೇಲೆ ಸ್ವಲ್ಪ ಇದರಲ್ಲಿ ಬೇಯಿಸೋ ಟೈಮಲ್ಲೇ ಹಾಕೋತೀನಿ ನಾನು. ಇದಕ್ಕೆ ಸ್ವಲ್ಪ ಅರಿಶಿನ, ಆಮೇಲೆ ಕಟ್ ಮಾಡಿ ಇಟ್ಟಿರುವಂಥ 1 ಟೊಮೆಟೊ ಹಣ್ಣು, 1 ಈರುಳ್ಳಿನ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಇದಕ್ಕೂ ಹಾಕೋಬೋದು, ಇಲ್ಲ ಎರಡಕ್ಕೂ ಕೂಡ ನಾವು ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ತುಂಬಾ ಟೇಸ್ಟ್ ಆಗುತ್ತೆ. ನಾನು ಬೇಯೋ ಟೈಮಲ್ಲಿ 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ತೀನಿ. ಇವಾಗ ಚೆನ್ನಾಗಿ ತೊಳೆದಿರೋ ಅಂಥ ಸೊಪ್ಪನ್ನು ಆ ಬೇಳೆ ಜೊತೆನೇ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಕಟ್ ಮಾಡ್ತೀನಿ, ಮಸೀತೀನಿ ಅಲ್ವಾ, ಹಾಗಾಗಿ ಕಟ್ ಮಾಡ್ಕೋತೀನಿ. ನೀವು ಮಿಕ್ಸಿ ಜಾರ್ಗೆ ಹಾಕೋರಿದ್ರಂದರೆ ಡೈರೆಕ್ಟಾಗಿ ಹಾಗೆ ಕೂಡ ಹಾಕೋಬೋದು, ಬಟ್ ನಾನು ರುಬ್ಬಲ್ಲ, ನಮಗಿಷ್ಟ ಆಗಲ್ಲ ರುಬ್ಬಿದ್ದು ಸಾರು. ನಾವು ಮಸ್ತ್ ಬಿಟ್ಟೆ ತಿನ್ನೋದು. ಇದು ತುಂಬ ಟೇಸ್ಟ್ ಆಗುತ್ತೆ, ಹಾಗಾಗಿ ನಾನು ಮಸ್ತ್ ಬಿಟ್ಟೆ ಮಾಡೋದು. ಕಟ್ ಮಾಡ್ಕೊಂಬಿಟ್ಟು ಹಾಕಿದರೆ ಮಸಿಯೋಕ್ಕೆ ಈಸಿ ಆಗುತ್ತೆ. ಇಷ್ಟನ್ನು ಹಾಕಿ ನೀಟಾಗಿ ನಾನಿಲ್ಲಿ ವಿಸಿಲ್ನ ಹಾಕ್ಕೋತಾ ಇದ್ದೀನಿ. ಎಷ್ಟು ಬೇಕು ನಿಮಗೆ ರುಚಿಗೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 10-12 ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೋಬೋದು. ಸೊಪ್ಪು ಜೊತೆನೇ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, 3 ವಿಸಿಲ್ ಆಗಿದೆ. ಚೆನ್ನಾಗಿ ಬೇಳೆ ಸೊಪ್ಪು ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಈ ಥರ ಮಸಿಯೋ ಕೋಲು ಇರುತ್ತಲ್ಲ, ಆ ಮಸಿಯ ಕೋಲ್ ತೊಗೊಂಡ್ಬಿಟ್ಟು ನೀಟಾಗಿ ಮಸಿಬೇಕು. ನೋಡಿ, ನಾನು ಈ ಥರ ಮಸ್ತಿದ್ದೀನಿ. ಇವಾಗ ಒಗ್ಗರಣೆಗೆ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಇಷ್ಟನ್ನು ನಾನು ಒಗ್ಗರಣೆಗೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಹಸಿ ಕಾಯಿನ ಯೂಸ್ ಮಾಡಲ್ಲ, ಅಂದರೆ ಕೊಬ್ಬರಿ ತುರಿನ ಯೂಸ್ ಮಾಡಲ್ಲ ನಾನು ಹಸಿದು. ಒಗ್ಗರಣೆಗೆ ಇವಾಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಇಲ್ಲ. ಅದಕ್ಕೆ ನಾನು ಇವಾಗ ನೋಡಿ, ನಿಮ್ಗೆ ಬೇಕನ್ನಿಸಿದರೆ ತುಪ್ಪದಲ್ಲಿ ಕೂಡ ನೀವು ಒಗ್ಗರಣೆ ಮಾಡ್ಕೋಬೋದು. ಫಸ್ಟಿಗೆ ನಾನು ಜಜ್ಜಿಟ್ಟಿರುವಂಥ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸಾಸಿವೆ, ಫಸ್ಟಿಗೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಜೀರಿಗೆ, 2 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ನೀಟಾಗಿ ಅದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದು ನೀವು ಚಪಾತಿಗೆ, ದೋಸೆಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಮೊಸಪ್ಪನ್ನ ತಿನ್ಕೋಬೋದು. ಅಂದರೆ ನಾನು ಜಾಸ್ತಿ ಇದರಲ್ಲಿ ನೀರು ಹಾಕಿಲ್ಲ ಮೊಸಪ್ಪಿಗೆ, ಅಷ್ಟೇ ಥಿಕ್ನೆಸ್ ಆಗಿ ಮಾಡಿದ್ದೀನಿ. ಯಾರು ಸೊಪ್ಪು ತಿನ್ನಲ್ಲ ಅಂತಾರೆ ಮಕ್ಕಳು, ಆ ಮಕ್ಕಳಿಗೆ ನಾವು ಈ ಥರ ಮಾಡಿಕೊಟ್ರೆ ತುಂಬಾ ರುಚಿಯಾಗಿ ತಿಂತಾರೆ ಅವರು. ಇದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು ಮೊಸಪ್ಪನ್ನ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ಟೇಸ್ಟೇ ಬೇರೆ. ಇವಾಗ ಒಗ್ಗರಣೆನ ಹಾಕಿ ರೆಡಿ ಆಯಿತು ಮೊಸಪ್ಪು. ಇವಾಗ ಒಂದು ಬೌಲ್ಗೆ ಹಾಕಿ ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನಾ ಮಾಡುವಂಥ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನಗೆ ದಯವಿಟ್ಟು ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮ್ಮ ಮನೇಲೂ ಕೂಡ ಇದೇ ಥರ ಮೊಸಪ್ಪನ್ನ ನೀವು ಮಾಡ್ಕೊಂಡು ಟೇಸ್ಟ್ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ನಾನು ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದೇ ಥರ ನನಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ಗೆ ಕ್ಲಿಕ್ ಮಾಡಿ, ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.